ನಮಸ್ತೆ. 30ನೇ ತಾರೀಕು ಆಗಸ್ಟ್ ತಿಂಗಳು 2024 ಶುಕ್ರವಾರ, ಕೃಷ್ಣ ಪಕ್ಷ. ಇವತ್ತು ದ್ವಾದಶಿ ತಿಥಿ ಇದೆ. ಇದನ್ನು ವಿಶೇಷವಾಗಿ ಜಯಂತಿ ದ್ವಾದಶಿ ಅಂತಂತೀವಿ. ಇವತ್ತಿನ ನಕ್ಷತ್ರ ಪುನರ್ವಸು. ಇದನ್ನು ಪುನರ್ಪೂಸಂ ಅಂತಾನೂ ಅಂತಾರೆ. ಪುನರ್ವಸು ನಕ್ಷತ್ರ ಬೆಳಗ್ಗೆಯಿಂದ ಸಂಜೆ 5 ಗಂಟೆ 55 ನಿಮಿಷ 31 ಸೆಕೆಂಡ್ವರೆಗೆ ಇದೆ. ಅದರಲ್ಲೂ ಇವತ್ತು ಬಂದಿರುವಂಥ ಪುನರ್ವಸು ನಕ್ಷತ್ರ ದಿನ ಪೂರ್ತಿ ರಾಶಿ ಮಿಥುನ ರಾಶಿಯಾಗಿದೆ. ಅಂದರೆ 11 ಗಂಟೆ 34 ನಿಮಿಷದವರೆಗೂ ಮಿಥುನ, 11:34 ಮೇಲೆ ಕರ್ಕಾಟಕ ರಾಶಿ. ಇದು ನಕ್ಷತ್ರದ ಮೇಲೆ ಬದಲಾಗುತ್ತದೆ. ಈ ಪುನರ್ವಸು ನಕ್ಷತ್ರದ ಪಾದಗಳನ್ನ ನೋಡೋಣ. ಯಾಕೆಂದರೆ ಪುನರ್ವಸು ನಕ್ಷತ್ರದ 3ನೇ ಪಾದದವರೆಗೂ ಮಿಥುನ ರಾಶಿ, 4ನೇ ಪಾದ ಅಂದರೆ ಕರ್ಕಾಟಕ. ಹೀಗಾಗಿ ಇವತ್ತಿನ ವಿಷಯದಲ್ಲಿ ಶುಕ್ರವಾರ ದಿನ, ಭಾದ್ರಪದ, ಕೃಷ್ಣ ಪಕ್ಷ, ಜಯಂತಿ ದ್ವಾದಶಿ, ಈ ರೀತಿಯಾದ ಇವತ್ತಿನ ವಿಶೇಷದಲ್ಲಿ ಅಜ ಏಕಾದಶಿ ಪಾರಣ ಅಂತ ಮತ್ತು ಸರ್ವಾರ್ಥ ಸಿದ್ಧಿ ಯೋಗವೂ ಇದೆ. ಆದ್ದರಿಂದಾಗಿ ಇದು ಶುಭ ದಿನ. ಶುಭ ದಿನ ಅಂತಂದರೆ ಒಳ್ಳೆಯ ಕಾರ್ಯಗಳೆಲ್ಲ ಮಾಡಬಹುದು. ಆದರೂ ಕೃಷ್ಣ ಪಕ್ಷ ಅಂತ ಕರಗುವ ಚಂದ್ರ ಇರೋದರಿಂದ ಕೆಲವರು ಅದನ್ನು ನೋಡ್ಕೊಳ್ತಾರೆ. ಆದರೆ ಎಮರ್ಜೆನ್ಸಿಗೆ ಖಂಡಿತ ಮಾಡಬಹುದು. ಹಂಗಾಗಿ ಇವತ್ತು ಇರುವಂಥ ಪುನರ್ವಸು ಆದ ಮೇಲೆ ಬರುವ ಪುಷ್ಯ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ, ಸ್ವಲ್ಪ ಹಣಕಾಸು ವಿಷಯದಲ್ಲಿ ಎಚ್ಚರವಾಗಿರಿ. ವೇಸ್ಟ್ ಆಗಿ ಕಳ್ಳತನ ಆಗೋದೋ ಇಲ್ಲ ಬೇರೆ ರೀತಿ ಲಾಸ್ ಆಗೋದೋ ಇಲ್ಲದೆ ನೋಡ್ಕೊಳ್ಳಿ. ಇದು ಎಲ್ಲಿವರೆಗೂ ಅಂದರೆ ಸಂಜೆ 5:56ವರೆಗೂ. ಆ ನಂತರ ಖಂಡಿತವಾಗಿಯೂ ಶುಭವಾಗಿಲ್ಲ. ಹೆಚ್ಚಿನ ಗಮನ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ, ನಕ್ಷತ್ರ ಪುನರ್ವಸು ಅಂತಂತೀವಿ. ಇದರಲ್ಲಿ 1, 2, 3 ಪಾದಗಳವರೆಗೂ ಮಿಥುನ, 4ನೇ ಪಾದ ಕರ್ಕಾಟಕ. ಹಂಗಾಗಿ ನಕ್ಷತ್ರ ಪಾದಗಳಲ್ಲಿ ತಗೊಂಡ್ರೆ 6 ಗಂಟೆ 8 ನಿಮಿಷದಿಂದ 11:34ವರೆಗೂ 3ನೇ ಪಾದ, ಇದು ಮಿಥುನದಲ್ಲಿದೆ. 11:34 ಮೇಲೆ ಮಿಥುನ ರಾಶಿ ಮುಗಿದು ಕರ್ಕಾಟಕ ರಾಶಿ ಪ್ರಾರಂಭ. 11:34ರಿಂದ ಸಂಜೆ 5:56ವರೆಗೂ ಪುನರ್ವಸು ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುನರ್ವಸು ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಪುಷ್ಯ ನಕ್ಷತ್ರ ಸ್ಟಾರ್ಟ್. ಅಂದರೆ ಸಂಜೆ 5:56ರಿಂದ ರಾತ್ರಿ 12:19ವರೆಗೂ ಪುಷ್ಯ ನಕ್ಷತ್ರ 1ನೇ ಪಾದ. ಒಂದು ವೇಳೆ ಈ ಸಮಯದಲ್ಲಿ ಮಕ್ಕಳು ಏನಾದ್ರು ಹುಟ್ಟಿದ್ರೆ ಪುಷ್ಯ ನಕ್ಷತ್ರ 1ನೇ ಪಾದ ಅಂತ ತಿಳ್ಕೊಳ್ಳಿ. ಆ ನಂತರ ಫುಲ್ ಡೇ ಅಂದರೆ ದಿನ ಪೂರ್ತಿ ಪುಷ್ಯ ನಕ್ಷತ್ರ 2ನೇ ಪಾದವಿದೆ. ಇದೇ ಪುಷ್ಯ ನಕ್ಷತ್ರ ನಾಳೆನೂ ಇದೆ. ನಾಳೆ ಅಂತಂದರೆ ಸಂಜೆ 7 ಗಂಟೆ 39 ನಿಮಿಷ 22 ಸೆಕೆಂಡ್ವರೆಗಿದೆ. ನಾಳೆ ಏನು ಯೋಗ ಇದೆ ಅಂತಂದರೆ ಸಿದ್ಧಿ, ಅಂದರೆ ಕಾರ್ಯಸಿದ್ಧಿಯು ಶಾರೀರ ಪುಷ್ಟಿನೂ ಉಂಟು. ಆದ್ದರಿಂದ ನಾಳೆ ಶುಭವಾಗಿದೆ. ಆದರೆ ಶನಿವಾರ. ಇದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಮತ್ತು ಕೆಲವು ವಿಷಯಗಳು ಜನರಲ್ ಆಗಿ ಎಲ್ಲರೂ ಹೇಳ್ತಾರಲ್ಲ, ಆ ರೀತಿಯಾಗಿ ನಮ್ಮವರು ಹೇಳಿದರು. ಕೆಲವು ಹೋರೆಗಳು ಅದು ಇದು ಅಂತ ಶುಭದಲ್ಲ ಇದೆ, ಅದರಲ್ಲಿ ನಾವು ಮಾಡಿದ್ರೆ ಕಾರ್ಯಗಳು ಸಕ್ಸಸ್ ಆಗುತ್ತೆ ಅಂತ. ಅದು ಜನರಲ್ ಆಗಿ ಹೇಳುವಂಥದ್ದು. ಅಂಥದ್ದೇ ಆದ ಒಳ್ಳೆಯ ಟೈಮಲ್ಲಿ ಕೆಟ್ಟ ಟೈಮ್ ಏನಾದ್ರು ಸೇರಿದ್ರೆ ಮಾಡಬಾರ್ದು. ಉದಾಹರಣೆ, ಇವತ್ತಿನ ಬ್ರಹ್ಮ ಮುಹೂರ್ತ ಯಾವಾಗ ಬರುತ್ತೆ ಅಂತಂದರೆ ಬೆಳಗಿನ ಜಾವ 4:36ರಿಂದ 5:22ವರೆಗೂ. ಪ್ರಾತಃ ಸಂಧ್ಯಾಕಾಲ ಯಾವಾಗ ಬರುತ್ತೆ ಅಂದರೆ ಬೆಳಗಿನ ಜಾವ 4:59ರಿಂದ 6:08. ಅಭಿಜಿತ್ ಮುಹೂರ್ತ ಇವತ್ತು 11:55ರಿಂದ 12:45. ವಿಜಯ ಮುಹೂರ್ತ ಇವತ್ತು ಮಧ್ಯಾಹ್ನ 2:24ರಿಂದ 3:13ವರೆಗೂ. ಗೋಧೂಳಿ ಮುಹೂರ್ತ ಸಂಜೆ 6:32ರಿಂದ 6:55ವರೆಗೂ. ಅಮೃತಗಳಿಗೆ ಇವತ್ತು ಮಧ್ಯಾಹ್ನ 3:24ರಿಂದ 5:05. ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ 11:57ರಿಂದ 12:43. ಈ ರೀತಿಯಾದ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗವು ಕೂಡಿ ಬಂದಿದೆ.
ಅಂದರೆ ಬೆಳಿಗ್ಗೆ 6-8ರಿಂದ ಸಂಜೆ 5:56ವರೆಗೂ. ಇದೆಲ್ಲ ಶುಭವೇ. ಆದರೂ ಇದರಲ್ಲಿ ಕೆಟ್ಟ ಟೈಮ್ ಬರುತ್ತಾ ಅಂತ 100% ಬರುವಂಥದ್ದನ್ನು ಮಾತ್ರ ಫಸ್ಟ್ ನಾನು ನೋಡ್ತೀವಿ. ಕೆಲವುದೆಲ್ಲ ಪರಿಹಾರ ಮಾಡುವಂಥದ್ದು. ಇವಾಗ ಚೋರ ಕಾಲ ಅಂತಿರುತ್ತೆ, ಅದರಲ್ಲಿ ಪರಿಹಾರ ಉಂಟು. ಅಗ್ನಿ ಪಂಚಕ ಇದೆ, ಅದರಲ್ಲಿ ಪರಿಹಾರ ಉಂಟು. ಆದರೂ ವಿಷಕಾಲ, ಯಮಗಂಡ ಕಾಲಗಳಲ್ಲಿ ಪರಿಹಾರ ಇಲ್ಲ. ಹಂಗಾಗಿ ಇವತ್ತಿನ 100% ಕೆಟ್ಟೋದು ಅಂತ ಸಮಯವನ್ನು ನಾವು ಹುಡ್ಕೋಣ. ಬೆಳಿಗ್ಗೆ 6-8ರಿಂದ 11:34ವರೆಗೂ ಬರೀ ವೃಶ್ಚಿಕ ರಾಶಿ ಮಾತ್ರವೇ ಚಂದ್ರಾಷ್ಟಮ. ಹಂಗಾಗಿ ವೃಶ್ಚಿಕ ರಾಶಿಯಲ್ಲಿ ಬರುವ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ 4 ಪಾದಗಳು, ಈ ರಾಶಿಯವರೆಗೆ ದೋಷ ಉಂಟು. 11:34ವರೆಗೆ ಮಾತ್ರ. ಆಮೇಲೆ ಧನುಸು ರಾಶಿಯವರೆಗೆ ದೋಷ. ಅಂದರೆ ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ 1ನೇ ಪಾದದವರೆಗೆ ದೋಷ. ಇದನ್ನು ನೋಡ್ಕೊಳ್ಳಿ. ಈಗ ಜನರಲ್ ಆಗಿ 100% ದೋಷ ಬರುವ ಸಮಯವನ್ನು ನೋಡೋಣ. ಬೆಳಿಗ್ಗೆ 7:20ರಿಂದ 9:22 ಮೃತ್ಯು ಸಮಯ ಸರಿಯಿಲ್ಲ. ಅದಕ್ಕೆ 6-8ರಿಂದ 7-18 ಪರವಾಗಿಲ್ಲ. ಇರೋದರಲ್ಲಿ ಖಂಡಿತವಾಗಿಯೂ ಶುಭ ಸಮಯ. 8:37ರಿಂದ 9:27ವರೆಗೂ ದುರ್ಮುಹೂರ್ತ, ಅಶುಭ. ಅದೇ 9:29ರಿಂದ 10:45ವರೆಗೂ ಶುಭ. 10:47ರಿಂದ 12:20ವರೆಗೂ ರಾಹುಕಾಲ. ಆದರೆ 12:22 ಮೇಲೆ ಮಧ್ಯಾಹ್ನ 3:24ವರೆಗೂ ಶುಭವಾಗಿದೆ. ಗಾಡಿ ತೊಗೊಳ್ಳೋದು, ಬೇರೆ ಏನಾದ್ರು ಶುಭ ಕಾರ್ಯಗಳಿಗೂ ಇದಕ್ಕೆಲ್ಲ ಒಳ್ಳೆಯ ಸಮಯವಿದು. ಮತ್ತು 11:34 ಮೇಲೆ ಧನುಸು ರಾಶಿಯವರಿಗೆ ದೋಷ ಸ್ಟಾರ್ಟ್ ಆಗುತ್ತದೆ, ಬೇರೆ ರಾಶಿಗಲ್ಲ. ಮಧ್ಯಾಹ್ನ 3:26ರಿಂದ ಸಂಜೆ 4:59ವರೆಗೂ ಯಮಗಂಡ ಕಾಲ ಇದೆ. ಇದರಲ್ಲಿ 5 ಗಂಟೆ 1 ನಿಮಿಷದ ಮೇಲೆ ರಾತ್ರಿ 2:28ವರೆಗೂ ಶುಭವಾಗಿದೆ. ರಾತ್ರಿ ಅಂತಂದರೆ 26 ಅವರ್ಸು ಅಂತಂತೀವಿ. 2:30ರಿಂದ 4 ಗಂಟೆ 13 ನಿಮಿಷ ಬೆಳಗಿನ ಜಾವದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಅದಕ್ಕೆ ಬೆಳಗಿನ ಜಾವ 5:16ರಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. ಆದ್ದರಿಂದ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೆಯ ಕಾರ್ಯಕ್ಕೆ. ಆದರೂ ನಾವು ಫಸ್ಟೇ ಹೇಳಿದಂತೆ ಶುಭ ಸಮಯಗಳು ಅಂತ ಇದನ್ನು ಕೊಟ್ಟಿದ್ದೀವಿ. ಆದರೂ ಒಂದು ವಿಷಯ ಏನು ಮನಸ್ಸಲ್ಲಿ ಇಟ್ಕೋಬೇಕು ಅಂತಂದರೆ, ಪುನರ್ವಸು ನಕ್ಷತ್ರ ಇರುವ ಸಂಜೆ 5:56ವರೆಗೂ ಶುಭವಾಗಿದೆ. ಆಮೇಲೆ ಬರುವ ಪುಷ್ಯ ಅಂದರೆ ಆ ನಕ್ಷತ್ರ ಇವತ್ತು ಮರಣವು ಪ್ರಾಣವಾಸು ಇದರಲ್ಲಿ ಕೊಡೋದರಿಂದ ದೂರದ ಪ್ರಯಾಣ, ಸ್ಪೀಡಾಗಿ ಗಾಡಿ ಓಡಿಸೋದು, ಸಾಹಸ ಮಾಡೋದು, ಹುಡುಗರು ಮೆಟ್ಲತ್ತುವರು ಎಲ್ಲರೂ ಸ್ವಲ್ಪ ಗಮನ ಕೊಡಿ. ಅದರಲ್ಲೂ ವಯಸ್ಸು ಹುಡುಗರು. ಹಂಗಾಗಿ ಇವತ್ತಿನ ದಿನ ಈ ರೀತಿ ಇದೆ. ಇದರಲ್ಲಿ ನಾವು ಒಳ್ಳೆ ಟೈಮೂ ಕೊಟ್ಟಿದ್ದೀವಿ, ಕೆಟ್ಟ ಟೈಮೂ ಕೊಟ್ಟಿದ್ದೀವಿ. ಹಂಗಾಗಿ ಹೋರೆ ಮಾತ್ರನೇ ಇಟ್ಕೊಂಡು ಎಲ್ಲವೂ ಶುಭವಾಗಿರುತ್ತೆ ಅಂತ ಯೋಚನೆ ಮಾಡಬೇಡಿ, ಅದು ತಪ್ಪಾಗ್ಬಿಡ್ತದೆ. ಅದರಲ್ಲಿ ಹೋರೆಯಲ್ಲಿ ನಾವು ನೋಡೋಣ. ಶುಭ ಹೋರೆಗಳು ಅಂದರೆ ಗುರು, ಚಂದ್ರ, ಶುಕ್ರ ಮತ್ತು ಬುಧ ಹೊರೆ. ಆದರೆ ಬುಧ ಹೊರೆಯನ್ನು ನಾವು ನೋಡಬೇಕಂತಂದರೆ ಕುಂಡಲಿಯಲ್ಲಿ ಗ್ರಹಗಳು, ಕೆಟ್ಟ ಗ್ರಹಗಳ ಜೊತೆ ಬುಧನು ಕೂತಿರಬಾರ್ದು. ಇಷ್ಟೆಲ್ಲ ಕಂಡೀಷನ್ಸ್ ಇದೆ. ಈ ಕಂಡೀಷನ್ಸ್ ನೋಡೋದೆ ಸುಮ್ಮನೆ ನಾವು ಅಂದರೆ ಅದು ಸರಿಯಾಗಿರಲ್ಲ. ಉದಾಹರಣೆ ನೋಡಬೇಕು ಅಂತಂದರೆ ಶುಕ್ರ ಹೊರೆ ಮಧ್ಯಾಹ್ನ 1:22ರಿಂದ 2:24. ಈ ರೀತಿ ಬರುವ ಸಮಯದಲ್ಲಿ ಸಮಯವೂ ಶುಭವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಈ ರೀತಿ ನೋಡ್ಕೊಳ್ಳಿ. ನಾಳೆ ವಿಷಯವೂ ಕೂಡ ಕೊಟ್ಟಿದ್ದೀವಿ. ಶನಿವಾರ ದಿನ ಪುಷ್ಯ ನಕ್ಷತ್ರವಿದೆ. ಸಂಜೆ 7:39ವರೆಗೂ ಪುಷ್ಯ ನಕ್ಷತ್ರ ಶುಭಕರವಾಗಿದೆ. ಆದರೆ ಶನಿವಾರ ಆಶ್ಲೇಷ ನಕ್ಷತ್ರ ಬಂದ ಮೇಲೆ ಸೌರಮಾನ ಪ್ರಕಾರ ಅಶುಭವಾಗಿದೆ, ಚಾಂದ್ರಮಾನ ಪ್ರಕಾರ ಶುಭವಾಗಿದೆ. ಆದರೂ ಯಾವ ಕಡೆಯೂ ಅಶುಭ ಬರಬಾರದು. ಆದ್ದರಿಂದ ನಾಳೆ 7:40 ಸಂಜೆಯವರೆಗೂ ಶುಭವಾಗಿದೆ. ಇಷ್ಟು ವಿಷಯಗಳನ್ನ ನೋಡಿದ್ವಿ.
ಈಗ ನಾವು ತಾರಾಬಲ ಮತ್ತು ಚಂದ್ರಬಲವನ್ನು ನೋಡೋಣ. ಈಗ ತಾರಾಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಫಸ್ಟ್ ನಾವು ನೋಡ್ತೀವಿ. ಇವತ್ತಿನ ದಿನ ಪ್ರಕಾರ ಬೆಳಗ್ಗೆ 6:08ರಿಂದ 11:34ವರೆಗೂ ಟೆನ್ಷನ್ ಇದೆ, ಆದರೂ ಲಾಭಕ್ಕೇನು ತೊಂದರೆಗಳಿಲ್ಲ. ಆನಂತರ ಅಂತಂದರೆ ಈ ಪುನರ್ವಸು ನಕ್ಷತ್ರ 3ನೇ ಪಾದ ಮುಗಿದ ಮೇಲೆ 4ನೇ ಪಾದ ಬರುತ್ತೆ. ಕರ್ಕಾಟಕ ರಾಶಿ ಬರುವ ಸಮಯದಲ್ಲಿ ನಿಮಗೆ ಇನ್ನೂ ಸ್ವಲ್ಪ ತೊಂದರೆ ಇದೆ. ಆದರೆ ಸಂಜೆ 5:56 ಮೇಲೆ ಶುಭವಾಗಿದೆ. ಸಂಜೆ 5:56 ಮೇಲೆ ಶುಭವಾಗಿದೆ ಅಂತಂದರೆ ಜನರಲ್ ಆಗಿ ನಕ್ಷತ್ರ ಚೆನ್ನಾಗಿದೆಯಾ ಅಂದರೆ ಇಲ್ಲ. ಆದ್ದರಿಂದ ಬೆಳಿಗ್ಗೆ ನಾವು ಕೊಟ್ಟಿರುವ ಟೈಮ್ಗಳಲ್ಲಿ ಒಳ್ಳೆ ಟೈಮು ಅಂತ ಕೊಟ್ಟಿರ್ತೀವಲ್ಲ, ಆ ಮುಹೂರ್ತಗಳಲ್ಲೇ ಏನು ಬೇಕಾದ್ರೂ ನೀವು ಮಾಡಿ. ಅಂದರೆ ಅದನ್ನು ಇನ್ನೊಂದು ಸತಿ ಹೇಳ್ತೀವಿ, ಕೇಳ್ಕೊಳ್ಳಿ. ಬೆಳಿಗ್ಗೆ 6:08ರಿಂದ 7:18, 9:29ರಿಂದ 10:45, 12:22 ಮಧ್ಯಾಹ್ನದಿಂದ ಮಧ್ಯಾಹ್ನ 3:24 ಇಲ್ಲಿಯವರೆಗೂ ಇದು ಒಳ್ಳೆ ಟೈಮು ಅಂತ ಇಟ್ಕೋಬೋದು. ಇನ್ನು ಲಾಸ್ಟಲ್ಲಿ ಒಂದೇ ಒಂದು ಟೈಮು ಅಂತಂದರೆ ಆ ಟೈಮ್ ಇರೋದು ಸುಮಾರು 5:55ವರೆಗೆ ಇದೆ. ಹಂಗಾಗಿ 5:55ವರೆಗೂ ಇದು ಲಾಸ್ಟ್ ಮುಹೂರ್ತ ಸಮಯ ಅಂತ. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ 5:01ರಿಂದ 5:55ವರೆಗೂ ಶುಭವಾಗಿದೆ. ಆದ್ದರಿಂದ ಈ ಸಮಯವನ್ನು ನೀವು ಉಪಯೋಗಿಸ್ಕೋಬೋದು. ಮತ್ತು ನಾವು ಈಗ ಭರಣಿ ನಕ್ಷತ್ರ ಮೇಷರಾಶಿಗೆ ಬರುತ್ತೀವಿ. ಅನುಕೂಲವು ಲಾಭವು 11:34ವರೆಗಿದೆ. 11:34 ಮೇಲೇನು ಪರವಾಗಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ಪ್ರತ್ಯೇಕ ತಾರೆ. ಇವತ್ತು ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ. ಕರೆಕ್ಟಾಗಿ ಆಗಬಹುದು ಅಂತ ಗೊತ್ತಿದ್ರೆ ಸ್ವಲ್ಪ ಪ್ಲಾನ್ಗಳನ್ನ ಚೇಂಜ್ ಮಾಡ್ಕೊಂಡು ಮಾಡಿ. ಇಲ್ಲ ಅಂತಂದರೆ ನಿಮಗೆ ಸಂಜೆನೇ ಸಮಯ ಶುಭವಾಗಿರೋದು. ಆದರೆ ಸಂಜೆ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಸಮಯ ಉಪಯೋಗವಾಗಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕ ತಾರೆ ಇವತ್ತಿನ ಅಷ್ಟು ಶುಭಕರವಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಕ್ಷೇಮವೂ ಉಂಟು, ಆದರೆ ಸ್ವಲ್ಪ ಹಣಕಾಸು ವಿಷಯದಲ್ಲಿ ಎಚ್ಚರ 11:34ವರೆಗೂ. ಆನಂತರ ಎಲ್ಲವೂ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ವಿಪತ್ತು ಉಂಟು, ಆಸ್ಪತ್ರೆ ಖರ್ಚುಗಳು, ಬೇರೆ ಬೇರೆ ವೇಸ್ಟ್ ಖರ್ಚುಗಳಾಗುತ್ತದೆ, ಎಚ್ಚರವಾಗಿರಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ವಿಪತ್ತು ಉಂಟು, ಶರೀರ ಸುಖ ಉಂಟು. ಇದೆಲ್ಲ ಈ ಸಮಯದಲ್ಲಿ ಅಂದರೆ 11:34ವರೆಗೂ. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಸಂಜೆಯವರೆಗೂ ಶುಭವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ, ಶರೀರ ಸುಖವಿದೆ, ಇವತ್ತು ಶುಭವಾಗಿದೆ. ಅಂದರೆ ನಾವು ಕೊಟ್ಟಿರೋ ಒಳ್ಳೆಯ ಟೈಮನ್ನು ಉಪಯೋಗಿಸ್ಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತ ನಿಮಗೆ ಜನ್ಮತಾರೆಯಲ್ಲಿ ಅಂದರೆ ನಿಮ್ಮ ಜನ್ಮತಾರೆ ಅಂದರೆ ಜನ್ಮ, ಅನುಜನ್ಮ, ತ್ರಿಜನ್ಮ ಅಂತ 3 ವಿಷಯಗಳಿದೆ. ಈ 3 ನಕ್ಷತ್ರಗಳಲ್ಲಿ ಜನ್ಮ ಅಂತ ಅಂದುಬಿಡ್ತೀವಿ. ಅದನ್ನು ವಿಂಗಡಿಸಿ ನೋಡಿದಾಗ ಜನ್ಮ, ಅನುಜನ್ಮ, ತ್ರಿಜನ್ಮ ಅಂತ ಅಂತೀವಿ. ಅದರಲ್ಲಿ ಜನ್ಮದ ವಿಷಯಗಳಲ್ಲಿ ಶುಭ ಕಾರ್ಯಗಳನ್ನ ಏನು ಮಾಡೋಕ್ಕೆ ಹೋಗಬಾರದು, ಆದರೆ ಒಳ್ಳೆಯ ಕಾರ್ಯಗಳನ್ನ ಧಾರಾಳವಾಗಿ ಮಾಡಬಹುದು. ಇವತ್ತಿನ ದಿನ ಪ್ರಕಾರ 11:34ವರೆಗೂ ಪರವಾಗಿಲ್ಲ. ಇದರಲ್ಲೂ ನಾವು ಕೊಟ್ಟಿರೋ ಒಳ್ಳೆಯ ಟೈಮನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೇನು ನೋಡಿದ್ರೆ ಶುಭವಾಗಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಇವತ್ತು ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ಸ್ವಲ್ಪ ಗಮನ ಕೊಡಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರ ಧಾರೆಯಾಗಿದೆ, ಸ್ವಲ್ಪ ವ್ಯಯ ಇದೆ. ವ್ಯಯ ಅಂತಂದರೆ ಒಳ್ಳೆ ಕಾರ್ಯಗಳಿಗೆ ಮಾಡುವ ಖರ್ಚು ಕೂಡ ವ್ಯಯನೇ, ಆದ್ದರಿಂದ ದೊಡ್ಡದಾಗಿ ತಿಳ್ಕೊಬೇಡಿ. ಅದೇ ಸಮಯದಲ್ಲಿ ಸಂಜೆ 5:56ವರೆಗೂ ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರತಾರೆ ಇದೆ, ಸ್ವಲ್ಪ ಖರ್ಚುಗಳಿದೆ, ಅದರಿಂದ ಹೆಚ್ಚಾಗಿ ತೊಂದರೆಗಳು ಅಂತ ಇಲ್ಲ. ಮಕಾ ನಕ್ಷತ್ರ ಸಿಂಹ ರಾಶಿ ಖಂಡಿತವಾಗಿ ಇವತ್ತು ಅಷ್ಟೊಂದು ಹೇಳಿಕೊಳ್ಳುವಂತೆ ಶುಭ ದಿನವಲ್ಲ. ಸಂಜೆಯ ಮೇಲೆ ಶುಭವಾಗಿದೆ, ಆದರೆ ಸಂಜೆಯ ಮೇಲೆ ಜನರಲ್ ಆಗಿ ಸರಿಯಿಲ್ಲ. ಪುಬ ನಕ್ಷತ್ರ ಸಿಂಹರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ 11:34ವರೆಗೂ. 11:34ವರೆಗೂ ಕೂಡ ಇದೇ ಥರ ಇದೆ, ಆದರೂ ಸ್ವಲ್ಪ ವ್ಯಯಗಳು ಜಾಸ್ತಿ ಆಗುತ್ತದೆ. ವ್ಯಯಗಳನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಏನೂ ದೋಷವಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಇವತ್ತಿನ ವಿಷಯ ನಿಮಗೆ ಆಪೋಸಿಟ್ ಆಗಿ ಆಗುತ್ತದೆ. ಅಂದರೆ ನಿಮ್ಮ ಪರವಾಗಿ ಸಕ್ಸಸ್ ಆಗೋದು ಕಷ್ಟವಾಗುತ್ತದೆ. ನೋಡಿಕೊಂಡು ಕೆಲಸಗಳು ಮಾಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ, ಆದ್ದರಿಂದಾಗಿ ಶುಭವಾಗಿಲ್ಲ, ನೋಡ್ಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮ ಉಂಟು, ಅಭಿವೃದ್ಧಿಯೂ ಇವತ್ತಿದೆ, ಹಂಗಾಗಿ ಇವತ್ತು ಸಂಜೆಯವರೆಗೂ ಚೆನ್ನಾಗಿರುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ವಿಪತ್ತಿದೆ, ಆದ್ದರಿಂದ ಗಾಡಿಗಳಲ್ಲಿ ಹುಷಾರು. ಹುಡುಗರು ಇನ್ನೂ ಎಚ್ಚರವಾಗಿರಬೇಕಾಗುತ್ತದೆ. ಇದೆಲ್ಲ ಸಂಜೆಯವರೆಗೂ ಹಾಗೇ ಇದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ವಿಪತ್ತು ಉಂಟು, ಏಟು ಗಾಯಗಳು ಉಂಟು, ನೋಡ್ಕೊಳ್ಳಿ.
ಸಂಜೆಯ ಮೇಲೆ ಪರವಾಗಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ ನಂತರ ನೋಡುವಂಥದ್ದು. ಅಂದರೆ ನಾವು ನೋಡುವಂಥ ವಿಷಯಗಳಲ್ಲಿ ಏನು ಅಂತಂದರೆ, ಸಂಜೆಯ ಮೇಲೆ ಪರವಾಗಿಲ್ಲ ಅಂತಂದರೆ ಸಂಜೆಯ ಮೇಲೆ ಜನರಲ್ ಆಗಿ ದಿನ ಕೆಟ್ಟಿದೆ ಅಂದ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ ಇವತ್ತಿನ ಪ್ರಕಾರ ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆ ಇದೆ. ಆಮೇಲೇನು ಕೂಡ ಅಂದರೆ ಸಂಜೆಯವರೆಗೂ ಸಂಪತ್ತಿದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.